ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಮಧ್ಯಾಹ್ನದ ಒಂದು ನೇರವಾದ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಇದು ಏನಂತಂದ್ರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಅಂದ್ರೆ ಸರ್ವ ಪಕ್ಷಗಳ ಸಭೆ ನಡೆದಿದೆ. ಈ ಸಭೆ ಬಹಳ ಅತ್ಯಂತ ಪ್ರಮುಖವಾಗಿತ್ತು. ಯಾಕೆಂದ್ರೆ ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ಒಂದು ಏನು ಅಟೋಟೋಪ ಇತ್ತು, ಭಾರತದ ವಿರುದ್ಧ ಉಗ್ರಗಾಮಿ ಚಟುವಟಿಕೆ ನಡೆಸ್ತಾ ಇರ್ತಕ್ಕಂಥ ಪಾಕಿಸ್ತಾನಕ್ಕೆ ಸರಿಯಾದ ಒಂದು ಪಾಠವನ್ನ ಕಲಿಸೋದಕ್ಕೆ ಒಂದು ಕಾರ್ಯಾಚರಣೆಯನ್ನ ಭಾರತ ಮಾಡ್ತಾ ಇದೆ ಮತ್ತು ಭಾರತದ ಸೇನೆ ಒಂದು ಕೈಗೆತ್ತಿಕೊಂಡಿದೆ. ಈ ಸೇನೆಯ ಕಾರ್ಯಾಚರಣೆ ಕುರಿತಂತೆ ಒಂದು ಸರ್ವ ಪಕ್ಷಗಳ ಸಭೆಯನ್ನ ಕರೆದು ಆ ಸಭೆಯಲ್ಲಿ ಏನ್ ನಡೀತಾ ಇದೆ ದೇಶದಲ್ಲಿ ಅಂತ ಹೇಳಿ ಒಂದು ವಿವರಣೆಯನ್ನ ಕೊಡಲಾಗಿದೆ. ಜಮ್ಮು ಕಾಶ್ಮೀರದ ಏನು ಪಹಲ್ಗಾಮ್ನಲ್ಲಿ 22ನೇ ತಾರೀಕು ನಡೆದಿದ್ದ ಉಗ್ರರ ದಾಳಿಯ ಚಟುವಟಿಕೆ, ಈ ಚಟುವಟಿಕೆ ನಡೆದ ನಂತರ ಇದು ಚಟುವಟಿಕೆಯನ್ನು ಕರಿಬಾರದು, ಉಗ್ರರ ದಾಳಿ ಇದು. ಉಗ್ರರ ದಾಳಿ ಬಳಿಕ ಎರಡನೆಯ ಒಂದು ಸರ್ವಪಕ್ಷ ಸಭೆ ಇದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸಂಸತ್ ಭವನದಲ್ಲಿ ಈ ಸಭೆ ನಡೀತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಜರಾಗಿದ್ರು, ಸಚಿವ ಜೆ.ಪಿ. ನಡ್ಡಾ ಇದ್ರು, ವಿದೇಶಾಂಗ ಸಚಿವ ಜೈಶಂಕರ್, ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಇವರು ಸರ್ಕಾರದ ಪರವಾಗಿ ಹಾಜರಾಗಿದ್ರು. ಇನ್ನು ವಿರೋಧ ಪಕ್ಷಗಳಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಇಂದ ಭಾಗವಹಿಸಿದ್ರು. ಹಾಗೆ ಇತರ ವಿರೋಧ ಪಕ್ಷಗಳಾದಂತಹ ತೃಣಮೂಲ ಕಾಂಗ್ರೆಸ್ನಿಂದ ಸಂದೀಪ್ ಬಂಡೋಪಾಧ್ಯಾಯ, ಡಿಎಂಕೆಯ ಟಿ.ಆರ್. ಬಾಲು, ಸಮಾಜವಾದಿ ಪಕ್ಷದ ರಾಮ್ ಗೋಪಾಲ್ ಯಾದವ್, ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗ್, ಶಿವಸೇನಾದ ಸಂಜಯ್ ರಾವತ್, ಎನ್ಸಿಪಿಯ ಶರದ್ ಪವಾರ್ ಅವರಿಂದ ಸುಪ್ರಿಯಾ ಸುಳೆ ಅವರು ಪಾಲ್ಗೊಂಡಿದ್ರು. ಜೆಡಿಯು ನಾಯಕ ಸಂಜಯ್ ಝಾ, ಎಲ್ಜೆಪಿ ನಾಯಕ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮತ್ತು ಎಐಎಂಐಎಂ ಸಂಸದ ಅಸಾದುದ್ದೀನ್ ಒವೈಸಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಆಪರೇಷನ್ ಸಿಂಧೂರ ಕುರಿತಂತೆ ಎಲ್ಲಾ ಪಕ್ಷಗಳಿಗೆ ಮಾಹಿತಿನ ಕೂಡ ಕೊಡಲಾಯಿತು. ಕಿರಣ್ ರಿಜಿಜು ಇದನ್ನ ಒಂದು ಮಾಹಿತಿನ ಕೊಟ್ಟಿದ್ದಾರೆ, ವಿವರಿಸಿದರೆ. ಸೊ ಅವರ ಒಂದು ಮಾಹಿತಿಯನ್ನ ಕುರಿತಂತೆ ಹೇಳೋದಾದ್ರೆ ಕಿರಣ್ ರಿಜಿಜು ಹೇಳಿದ್ರೆ, ಸರ್ವ ಪಕ್ಷಗಳು ಒಂದು ಮೆಚುರಿಟಿಯನ್ನ ಅಂದ್ರೆ ಪ್ರಬುದ್ಧತೆಯನ್ನ ತೋರಿಸಿವೆ, ಸರ್ಕಾರದ ಪರವಾಗಿ ನಿಂತಿವೆ, ಸರ್ಕಾರದ ನಿರ್ಣಯನ ಗೌರವಿಸಿವೆ, ಭಾರತದ ಸೇನೆಯ ಕ್ರಮವನ್ನ ಹಾಡಿ ಹೊಗಳಿವೆ, ನಮ್ಮ ಪರವಾಗಿ ನಿಂತ್ಕೊಂಡಿವೆ. ನಾವು ಹಾಗಾಗಿ ಪಾಕಿಸ್ತಾನದ ಆಟಾಟೋಪಿಗೆ ಪಾಕಿಸ್ತಾನ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆ ಆಗಿದೆ. ಇದೇ ಒಂದು ಒಗ್ಗಟ್ಟು ನಾವು ಬಯಸ್ತಾ ಇದೀವಿ, ಇದನ್ನೇ ನಾವು ಅವ್ರಿಗೆ ವಿರೋಧ ಪಕ್ಷಗಳಿಗೆ ಹೇಳಿದೀವಿ ಅಂತ ಕೂಡ ಹೇಳ್ತಾರೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಏನು ಉಗ್ರರು 22ನೇ ತಾರೀಕು ದಾಳಿ ನಡೆಸಿದ್ರು, ಗುಂಡಿನ ದಾಳಿಯಲ್ಲಿ 26 ಜನ ಒಂದು ಮೃತಪಟ್ಟಿದ್ರು. ಇದಕ್ಕೆ ಒಂದು ಸೇಡಿನ ಕ್ರಮವಾಗಿ ಭಾರತೀಯ ಸೇನೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಇರ್ತಕ್ಕಂಥ 9 ಉಗ್ರರ ಮೇಲೆ ಬೆಳಗಿನ ಜಾವ 1:30, 1:20ಕ್ಕೆ ದಾಳಿ ಮಾಡಿತ್ತು. ಆಪರೇಷನ್ ಸಿಂಧೂರ ಅಂತ ಹೇಳಿ ಈ ಕಾರ್ಯಾಚರಣೆ ಹೆಸರನ್ನ ಕೊಡಲಾಗಿತ್ತು. ಜಾಗತಿಕ ಉಗ್ರ ಮಸೂದ್ ಅಜರ್ನ ಕುಟುಂಬದ 10 ಸದಸ್ಯರು ಇಲ್ಲಿ 10ರಿಂದ ಮತ್ತು ಕೆಲವರು ಸಹಚರು 14 ಜನ ಇಲ್ಲಿ ಒಂದು ಮೃತಪಟ್ಟಿದ್ದಾರೆ, ಕೊಲ್ಲಲ್ಪಟ್ಟಿದ್ದಾರೆ. 400 ಆಪ್ತರು ಸೇರಿದಂತೆ 70ರಿಂದ 100 ಭಯೋತ್ಪಾದಕರು ಈ ವೇಳೆ ಹತ್ಯೆ ಆಗಿದ್ದಾರೆ. 100 ಭಯೋತ್ಪಾದಕ ಹತ್ಯೆ ಆಗಿದ್ದಾರೆ ಅಂತ ಹೇಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. 24ನೇ ತಾರೀಕು ಕೂಡ ಇದೇ ಸರ್ವಪಕ್ಷ ಸಭೆ ನಡೀತು. ಸಭೆಯ ನಂತರ ಮಾತನಾಡಿದಂತಹ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು, ನಾವು ಏನೇ ಆಗ್ಲಿ ನಾವು ಈ ಸಭೆಯಲ್ಲಿ ಏನ್ ನಡೀತು ಅಂತ ನಾವು ಹೇಳಕ್ಕಾಗಲ್ಲ, ಮಾಹಿತಿಯನ್ನ ಕೊಡಕ್ಕಾಗಲ್ಲ, ಆದ್ರೆ ನಾವು ಸರ್ಕಾರದ ಜೊತೆಗಿದ್ದೀವಿ, ಇದರಲ್ಲಿ ಎರಡೇ ಮಾತೇ ಇಲ್ಲ, ಎರಡನೇ ಯಾವುದೇ ಟೀಕೆ ಕೂಡ ನಮ್ಮ ಹತ್ರ ಇಲ್ಲ ಅಂತ ಕೂಡ ಹೇಳ್ತಾರೆ. ಹಾಗೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹೇಳ್ತಾರೆ, ನಾವು ಸರ್ಕಾರದ ಪರವಾಗಿದ್ದೀವಿ, ಸರ್ಕಾರದ ಎಲ್ಲಾ ಕ್ರಮಗಳನ್ನ ನಾವು ಒಗ್ಗಟ್ಟಿನಿಂದ ಸ್ವಾಗತಿಸ್ತೀವಿ. ಸರ್ಕಾರ ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕೆ, ಭಯೋತ್ಪಾದನಾ ದಾಳಿಗಳನ್ನ ತಡೆಗಟ್ಟೋದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನ ಕೈಗೊಳ್ಳಿ, ನಾವು ಅವ್ರನ್ನ ಬೆಂಬಲಿಸ್ತೀವಿ ಅಂತ ಹೇಳಿ ಒನ್ ಶಾಟ್ ಕ್ಲಿಯರ್ ಅಂದ್ರೆ ಒಂದು ವೈಟ್ ವಾಶ್ ನಲ್ಲಿ ಎಲ್ಲ ಒಂದು ಮಾಹಿತಿಗಳನ್ನ ಕೊಡ್ತಾರೆ. ಕಿರಣ್ ರಿಜಿಜು ಕೂಡ ಇದನ್ನೇ ಹೇಳ್ತಾರೆ. ಮತ್ತು ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಈ ಸಭೆಗೆ ಬಂದಿಲ್ಲ. ಏಪ್ರಿಲ್ 24ನೇ ತಾರೀಕು ನಡೆದಂತ ಸಭೆಗೂ ಕೂಡ ಬಂದಿರಲಿಲ್ಲ ಸರ್ವಪಕ್ಷಗಳ ಸಭೆಗೆ. ಇವತ್ತು ನಡೆದಂತ 8ನೇ ತಾರೀಕು ನಡೀತಕ್ಕಂಥ ಸಭೆಗೂ ಕೂಡ ಅವರು ಬಂದಿಲ್ಲ. ಕಾರಣ ಏನು, ಯಾಕೆ ಬಂದಿಲ್ಲ ಅವರು ಗೊತ್ತಿಲ್ಲ. ಸೊ ಇದನ್ನ ಕುರಿತಂತೆ ಕೇಳಿದಾಗ ಖರ್ಗೆ ಹೇಳ್ತಾರೆ, ಇದು ನೋಡಿ, ಈಗ ಇದು ದೇಶ ಇವತ್ತು ಒಂದು ಪರಿಸ್ಥಿತಿ ಚೆನ್ನಾಗಿಲ್ಲ. ಇವತ್ತು ಒಂದು ದಾಳಿ ಎದುರಿಸಿರ್ತಕ್ಕಂಥ 26 ಜನ ಸತ್ತಿರ್ತಕ್ಕಂಥ ಮತ್ತು ಶತ್ರು ರಾಷ್ಟ್ರದ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥ ಅವ್ರಿಗೆ ಪಾಠ ಕಲಿಸಿರ್ತಕ್ಕಂಥ ಸಮಯ. ಈಗ ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ ಅಂತ ಕೇಳೋ ಸಮಯ ಅಲ್ಲ. ನಾವು ಮುಂದೆ ಕೇಳ್ತೀವಿ, ಪ್ರಶ್ನೆ ಕೇಳಲ್ಲ ಅಂತಲ್ಲ, ಕೇಳ್ತೀವಿ. ಆದ್ರೆ ಸದ್ಯಕ್ಕೆ ನಾವು ಸರ್ಕಾರದ ಪರವಾಗಿ ನಮ್ಮ ಬೆಂಬಲವನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ. ಇಲ್ಲಿ ವೀಕ್ಷಕರೇ, ಇನ್ನೊಂದು ಪ್ರಸ್ತುತ ಪರ ಗಮನಿಸ್ಬೇಕೇನು ಅಂತಂದ್ರೆ, ಈ ವರದಿಯನ್ನ ನಾನು ಹೇಳ್ತಾ ಇದ್ದೀನಿ. ಸರ್ವಪಕ್ಷಗಳ ಸಭೆ ನಡೀತು, ಆ ಸಭೆಯಲ್ಲಿ ಯಾರು ಭಾಗವಹಿಸಿದ್ರು, ಏನು ಭಾಗವಹಿಸಿದ್ರು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ.
ಮತ್ತು ಅವ್ರು ಏನ್ ಮಾತಾಡ್ರು ಅಂತ ಕೂಡ ಹೇಳ್ತಾರೆ. ಗೋಧಿ ಮೀಡಿಯಾ ಹೇಗೆ ವರದಿ ಮಾಡ್ತಾ ಇದೆ, ಗೋಧಿ ಮೀಡಿಯಾ ಇದನ್ನ ಹೇಗೆ ವರದಿ ಮಾಡ್ತಾ ಇದೆ ಅಂತಂದ್ರೆ, ಅಲ್ಲಿ ನಾವು ಗಮನಿಸಬೇಕಾದದ್ದು ಏನಂದ್ರೆ, ಆಪರೇಷನ್ ಕಮಲ ಸಾರಿ ಆಪರೇಷನ್ ಸಿಂಧೂರ ಸಂಬಂಧಪಟ್ಟಂಗೆ ಏನು ವರದಿಗಳನ್ನ ಅತ್ಯಂತ ಉತ್ಪ್ರೇಕ್ಷಿತವಾಗಿ ಹೇಳಲಾಗ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಆದ್ರೆ ನಾವು ಇಲ್ಲಿ ಗಮನಿಸಬೇಕಾದ ಅಂತಂದ್ರೆ, ಈ ಸಭೆಗೆ ನರೇಂದ್ರ ಮೋದಿ ಬಂದಿರ್ಲಿಲ್ಲ ಅಂತ ಹೇಳಿ ಯಾವ ಮೀಡಿಯಾ ಗೋಧಿ ಮೀಡಿಯಾ ಕೂಡ ರಿಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ, ಯಾಕೆ ಗೋಧಿ ಮೀಡಿಯಾ ಇದನ್ನ ರಿಪೋರ್ಟ್ ಮಾಡಲ್ಲ? ನಂಬರ್ 1. ನಂಬರ್ 2, ಮೋದಿ ವಿರೋಧ ಪಕ್ಷಗಳಿಗೆ ಮನವಿ ಮಾಡಿಕೊಂಡ್ರು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ ಇಂಡಿಯಾ ಟುಡೇ ಸೇರಿದಂತೆ ಎಲ್ಲ ಮೀಡಿಯಾಗಳು ಇದನ್ನ ವರದಿ ಮಾಡ್ತಾರೆ. ಹಾಗಾದ್ರೆ ಎಲ್ಲಿದ್ರು ಮೋದಿ? ಯಾರ ಮೂಲಕ ಅವರು ಮನವಿಯನ್ನ ಮಾಡಿಕೊಂಡ್ರು? ರಕ್ಷಣಾ ಸಚಿವರ ಮೂಲಕನಾ? ಇದನ್ನ ಹೇಳಲ್ಲ. ಇಲ್ಲಿ ನನ್ನ ಕಂಟೆಸ್ಟ್ ಇಷ್ಟೇ, ನನ್ನ ಪ್ರಶ್ನೆ ಇಷ್ಟೇ ಕ್ಷಮಿಸಿ, ನನ್ನ ಪ್ರಶ್ನೆ ಇಷ್ಟೇ, ಯಾಕೆ ನರೇಂದ್ರ ಮೋದಿ ಆಲ್ ಪಾರ್ಟಿ ಮೀಟಿಂಗ್ ಬರಲ್ಲ? ಬಂದ್ರೆ ಏನಾಗುತ್ತೆ? ಅಧಿಕಾರಿಗಳು ಸಭೆ ಮಾಡ್ತಾರೆ, ಸಚಿವ ಸಂಪುಟ ಸಭೆ ಮಾಡ್ತಾರೆ, ಆದ್ರೆ ಆಲ್ ಪಾರ್ಟಿ ಮೀಟಿಂಗ್ ಬರಲ್ಲ. ಯಾಕೆ? ಈ ಪ್ರಶ್ನೆ ನೀವು ಸಹಜವಾಗಿ ಕೇಳ್ಕೊಳ್ಳಿ. ಯಾಕೆ ಬರಲ್ಲ ಅವರು? ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಕೇಳಬಾರ್ದು ಅಂತ ಕೇಳ್ಬಿಡ್ತಾರೆ ಅಂತ, ಅಥವಾ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತವೆ ಅಂತ, ಅಥವಾ ವಿರೋಧ ಪಕ್ಷಗಳು ನನಗಿಂತ ಅವರೆಷ್ಟವರವರು, ನಾನು ಮಹಾನ್ ವ್ಯಕ್ತಿ, ನಾನು ದೇವಮಾನವ, ನನಗೆಲ್ಲ ದೇವರ ಶಕ್ತಿ, ನಾನೇ ದೇವರು, ಇವ್ರ ಮುಂದೆ ನಾನು ಯಾಕೆ ಕೂತ್ಕೋಬೇಕು ಅನ್ನೋ ಭಾವನೆಯನ್ನ ಯಾಕೆ ಹೋಗಲ್ಲ ಇವರು? ಈ ಪ್ರಶ್ನೆಯನ್ನ ವಿರೋಧ ಪಕ್ಷಗಳು ಕೇಳ್ತಾ ಇಲ್ಲ, ಆದ್ರೆ ನಾನು ಕೇಳ್ತಾ ಇದ್ದೀನಿ. ಯಾಕೆ ನರೇಂದ್ರ ಮೋದಿ ಆಲ್ ಪಾರ್ಟಿ ಮೀಟಿಂಗ್ ಹೋಗಲ್ಲ? ಹೋದ್ರೆ ಏನಾಗುತ್ತೆ? ಏನ್ ಭಯನಾ, ಅಥವಾ ಕೀಳರಿಮೆನಾ, ಅಥವಾ ಯಾರ ಬಗ್ಗೆ ಕೀಳರಿಮೆ? ಸ್ವತಃ ಕೀಳರಿಮೆನಾ, ಅಥವಾ ವಿರೋಧ ಪಕ್ಷದ ನಾಯಕರ ಬಗ್ಗೆ ಕೀಳರಿಮೆ? ಅವ್ರಿಗೇನು ಉತ್ತರ ಕೊಡ್ಬೇಕು ಅಂತ. ಸೊ ಇದು ಬಹಳ ಉಗ್ರವಾದ ಪ್ರಶ್ನೆ. ಇವತ್ತು ನೀವು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನ ಸೇರಿದಂತೆ ಅನೇಕ ಸೋಷಿಯಲ್ ಮೀಡಿಯಾಗಳು ಇವತ್ತು ಭಾರತದ ಬಗ್ಗೆ ಒಂದು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದೆ. ಆ ತಪ್ಪು ಮಾಹಿತಿಗಳು ಏನು ಅಂತ ಹೇಳಿ ಮುಂದೆ ಹೇಳ್ತೀವಿ. ಅಂದ್ರೆ ಭಾರತದ 5 ವಿಮಾನಗಳನ್ನು ಹೊಡೆದಾಕಲಾಗಿದೆ, ಮತ್ತೆ ರಾಫೇಲ್ ಅನ್ನು ಹೊಡೆದಾಕಲಾಗಿದೆ, ಮತ್ತು ಜಮ್ಮು ಕಾಶ್ಮೀರದ ವಿಮಾನ ನಿಲ್ದಾಣ ವಶಪಡಿಸಿಕೊಳ್ಳಲಾಗಿದೆ. ಈ ರೀತಿಯ ಸುಳ್ಳು ಮಾಹಿತಿಗಳನ್ನ, ಫೇಕ್ ನ್ಯೂಸ್ ಗಳನ್ನ ಹರಡಲಾಗ್ತಾ ಇದೆ. ಅದು ಮುಸ್ಲಿಮರ ಹೆಸರಲ್ಲಿ ಹರಡಲಾಗ್ತಾ ಇದೆ. ಮತ್ತು ಕೆಲವರು ಅಂದ್ರೆ ಪಾಕಿಸ್ತಾನದ ಕೆಲವು ಹ್ಯಾಂಡ್ಲ್ಗಳ ಮೂಲಕ ಇದು ನಡೀತಾ ಇದೆ. ಸೊ ಇದನ್ನ ಬಹಿರಂಗ ಪಡಿಸ್ತಾರವ್ರು ಯಾರು ಅಂದ್ರೆ, ಇದನ್ನ ಪತ್ತೆ ಮಾಡ್ತಾರವ್ರು ಯಾರು ಅಂತಂದ್ರೆ, ಮೊಹಮ್ಮದ್ ಜುಬೇರ್ ಅಂತ ಹೇಳಿ ಆಲ್ಟ್ ನ್ಯೂಸ್ ನ ಫ್ಯಾಕ್ಟ್ ಚೆಕರ್. ಇದುವರೆಗೂ ಕಳೆದ 10-12 ವರ್ಷಗಳಿಂದ ಯಾವ ಮೊಹಮ್ಮದ್ ಜುಬೇರ್ ಅವರನ್ನ ಯಾರನ್ನ ವಿರೋಧ ಪಕ್ಷ ಬಿಜೆಪಿಯವರು ಇವರು ಪಾಕಿಸ್ತಾನದ ಇವನು ಮುಸ್ಲಿಂ, ಇವನು ಪಾಕಿಸ್ತಾನ ಪರವಾಗಿದ್ದಾನೆ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ರು, ಆತನ ವಿರುದ್ಧ ಕೇಸ್ ಹಾಕಿದ್ರು ಮೊಹಮ್ಮದ್ ಜುಬೇರ್ ವಿರುದ್ಧ, ಮತ್ತು ಆತನ ಹೀನಾಮಾನವಾಗಿ ಟೀಕೆ ಮಾಡ್ತಿದ್ರು ಬಿಜೆಪಿ ಐಟಿ ಸೆಲ್ ಮತ್ತು ಬಿಜೆಪಿಯ ನಾಯಕರುಗಳು. ಇವತ್ತು ಅದೇ ಮೊಹಮ್ಮದ್ ಜುಬೇರ್ ನಿಜವಾದ ದೇಶಭಕ್ತನಾಗಿ ಫ್ಯಾಕ್ಟ್ ಚೆಕ್, ಇವ್ರದ್ದು ಗೌರ್ಮೆಂಟ್ ಇದೆ, PIB ಅಂತಿದೆ, ಈ PIB ಫ್ಯಾಕ್ಟ್ ಚೆಕ್ಕರ್ಗಿಂತ ಕ್ಷಣ ಮಾತ್ರದಲ್ಲಿ ಏನು ನಿನ್ನೆ ನಡೆದಂತಹ ಆಪರೇಷನ್ ಸಿಂಧೂರ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿ ರಾತ್ರಿ 1:15 ನಿರಂತರವಾಗಿ ಪಾಕಿಸ್ತಾನ ಇಂತಹ ವಿಡಿಯೋಗಳನ್ನ, ಪೋಸ್ಟ್ಗಳನ್ನ ಹರಿಬಿಡ್ತಾ ಇತ್ತು. ಇದನ್ನ ಇದು ಫೇಕ್ ಅಂತ ಹೇಳಿ ಪತ್ತೆ ಮಾಡಿ ಜನರಿಗೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿಲ್ಲ, ನಿಜವಾಗಿ ದಾಳಿ ಮಾಡಿದ್ದು ಇಂಡಿಯಾ, ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿ ಎಲ್ಲವನ್ನ ಎಳೆಯಾಗಿ ಜನರ ಮುಂದೆ ತೆರೆದಿಟ್ಟಿದ್ದು ಮೊಹಮ್ಮದ್ ಜುಬೇರ್. ನಾವಿಲ್ಲಿ ಗಮನಿಸಬೇಕಾದ್ರೆ ಅಂತಂದ್ರೆ, ನಾವು ಇಲ್ಲಿ ಧರ್ಮ ಕೇಳಿ ಹೊಡೆದ್ರು ಅಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕರ್ನಾಟಕದ ಕಾಂಗ್ರೆಸ್ ಪಕ್ಷ, ಮಹಾತ್ಮ ಗಾಂಧಿಯವರ ಒಂದು ಸಂದೇಶ ವಿಶ್ವಶಾಂತಿ, ಅದು ವಿಶ್ವಶಾಂತಿ ಯಾವತ್ತಿಗೂ ಸತ್ಯ, ಅದೇ ಶಾಂತಿ ಇರೋದು ಮುಖ್ಯ. ಆದ್ರೆ ಈ ಕ್ಷಣದಲ್ಲಿ ಅದು ಈಗ ಯುದ್ಧ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯುದ್ಧ ಬೇಕಾ ಬೇಡವಾ ಅನ್ನೋ ಚರ್ಚೆ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಗಾಂಧೀಜಿಯವರ ಪೋಸ್ಟ್ ಅನ್ನ ಇಟ್ಕೊಂಡು ಬಿಜೆಪಿಯವರು ಟೀಕೆ ಮಾಡ್ತಾರೆ. ಅಂದ್ರೆ ನಿಜವಾಗಿ ಫೇಕ್ ನ್ಯೂಸ್ಗಳನ್ನ ಹರಡಿ ಪತ್ತೆ ಮಾಡ್ತಾ ಇರ್ತಕ್ಕಂಥ ಮೊಹಮ್ಮದ್ ಜುಬೇರ್ ಮತ್ತು ಕಾಂಗ್ರೆಸ್ನ IT ಸೆಲ್ನ ಪೋಸ್ಟ್ ನಲ್ಲಿ
ಮಹಾತ್ಮ ಗಾಂಧಿಯವರ ಶಾಂತಿ ಸಂದೇಶವನ್ನ ಹಾಕಿದ್ದು ಸರಿಯೋ ತಪ್ಪೋ? ಸರಿ ತಪ್ಪು ಅನ್ನೋ ಚರ್ಚೆ ಈಗ ಮಾಡ್ಬೇಕಾ? ಮಹಾತ್ಮ ಗಾಂಧಿ ಹೇಳಿದ್ದು ಯಾವ ಕಾಲಕ್ಕೂ ಯುದ್ಧ, ಯಾವ ದೇಶಕ್ಕೂ ಯುದ್ಧ ಬೇಡ ಅಂತ ಹೇಳಿ. ಆದ್ರೆ 26 ಜನರನ್ನ ಕೊಂದಂತಹ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಸೊ ಉತ್ತರ ಕೊಡ್ತಾ ಇದೆ ಸರ್ಕಾರ, ಮಹಾತ್ಮ ಗಾಂಧಿಯ ಸಂದೇಶ ಯಾವತ್ತಿಗೂ ಸತ್ಯ, ಸಾರ್ವಕಾಲಿಕ ಸತ್ಯ. ಯಾವ ದೇಶಕ್ಕೂ ಯುದ್ಧ ಒಳ್ಳೇದಲ್ಲ. ಯಾರು ಕೂಡ ಎಲ್ಲ ಬುದ್ಧಿವಂತರು, ಎಲ್ಲ ಸಮಾಜ ಸುಧಾರಕರು ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಯಾವತ್ತಿಗೂ ಯಾವುದೇ ದೇಶಕ್ಕೂ ಯುದ್ಧ ಒಳ್ಳೇದಲ್ಲ. ಇದನ್ನೇ RSS ಕೂಡ ಹೇಳ್ತಾ ಇದೆ. RSS ನ ಸರಸಂಘ ಚಾಲಕರು ಲೇಖನಗಳನ್ನ ಬರೀತಾ ಇದಾರೆ. ಆ ಲೇಖನಗಳ ಚರ್ಚೆ ಆಗೋದಿಲ್ಲ. RSS ನ ವ್ಯಕ್ತಿಗಳ ಬಗ್ಗೆ ಚರ್ಚೆ ಆಗಲ್ಲ. ಬಿಜೆಪಿ ಕಾಂಗ್ರೆಸ್ನ ಗಾಂಧಿಯವರ ಟ್ವೀಟ್ ನ ಇಟ್ಕೊಂಡು ದೊಡ್ಡ ರಂಪಾಟವನ್ನು ಮಾಡಿ, ಮತ್ತು ಕೊನೆಗೆ ಕಾಂಗ್ರೆಸ್ ಆ ಟ್ವೀಟ್ ನ ಅಳಿಸಿ ಆಪರೇಷನ್ ಸಿಂಧೂರ್ನ ಬೆಂಬಲಿಸಿ. ಅದಕ್ಕೆ ಏನು ವಿಜಯ ಸಾಧಿಸಿತು ಬಿಜೆಪಿ? ಇದು ಆದ್ರೆ ಈ ಬಿಜೆಪಿ IT ಸೆಲ್ ಪಾಕಿಸ್ತಾನ ಹರಡ್ತಾ ಇರ್ತಕ್ಕಂಥ, ಪಾಕಿಸ್ತಾನ ಮಾಡ್ತಾ ಇರ್ತಕ್ಕಂಥ ದಾಳಿಯ ಬಗ್ಗೆ ಮಾತಾಡ್ಬೇಕು. ಪಾಕಿಸ್ತಾನದ ಫೇಕ್ ನ್ಯೂಸ್ ದಾಳಿ ಬಗ್ಗೆ ಮಾತಾಡ್ಬೇಕು. ಕರ್ನಾಟಕದ ವಿಜಯೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್, R ಅಶೋಕ್ ಇವರೆಲ್ಲ ಏನಾಗಿದೆ, ಹೊಟ್ಟೆಗೆ ಅನ್ನ ತಿಂತಾರ, ಏನ್ ತಿಂತಾರೆ ಇವರೆಲ್ಲ? ಇವರು ಅದನ್ನ ಫೇಕ್ ಅನ್ನ ಇವ್ರ ಬಿಜೆಪಿ IT ಸೆಲ್ ಕುತ್ಕೊಂಡು ಫೇಕ್ ನ್ಯೂಸ್ ನ ತೋರಿಸ್ಬೇಕಾಗಿತ್ತು. ಅದೇ ತೋರ್ಸಕ್ ಅವ್ರ ಯೋಗ್ಯತೆ, ಅವ್ರು ಬರೀ ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ತಾರೆ, ಕಾಂಗ್ರೆಸ್ ನಾಯಕರು ದಾಳಿ ಮಾಡ್ತಾರೆ. ಇವತ್ತು ಇಡೀ ಭಾರತ ಒಗ್ಗಟ್ಟಿಂದ ಇರ್ಬೇಕಾಗಿದೆ, ಒಗ್ಗಟ್ಟಿಂದ ಮಾತನಾಡ್ಬೇಕಾಗಿದೆ. ಅದನ್ನ ಇವತ್ತು ಕಿರಣ್ ರಿಜಿಜು ಹೇಳ್ತಾರೆ, ವಿರೋಧ ಪಕ್ಷಗಳು ಪ್ರಬುದ್ಧತೆಯನ್ನ ತೋರಿಸ್ತಾ ಇದ್ದೇವೆ ಅಂತ ಹೇಳಿ. ಆದರೆ ಆಡಳಿತ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಪ್ರಬುದ್ಧತೆ ತೋರಿಸ್ತಾ ಇದೆಯಾ? ಕರ್ನಾಟಕ ಇರ್ತಕ್ಕಂಥ ಬಿಜೆಪಿ ಪ್ರಬುದ್ಧತೆ ತೋರಿಸ್ತಾ ಇದೆಯಾ? ಯಾರು ಪ್ರಬುದ್ಧತೆ ತೋರಿಸ್ತಾ ಇರೋದು? ಇದು ಬಿಜೆಪಿ ನಾಯಕರಿಗೆ ಅನ್ನ ತಿನ್ನೋ ಮಕ್ಕಳು ಮಾತಾಡ್ತಾರೆ. ಈ ವಿಷ ತಿನ್ನೋ ಮಕ್ಕಳು ಯಾವ ರೀತಿ ಮಾತಾಡ್ತಾರೆ ಅದಕ್ಕೆ ವಿಜಯೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್, R ಅಶೋಕ್ ಅವರೇ ಮಾತುಗಳೇ ಸಾಕ್ಷಿ. ಇವರು ಇನ್ನು ಎಷ್ಟರ ಮಟ್ಟಿಗೆ ಇವ್ರಿಗೆ ಇನ್ನೂ ದ್ವೇಷ ಕಾಂಗ್ರೆಸ್ ಇವ್ರಿಗೆ ಬೇರೆ ಇದೇ ಗೊತ್ತಿಲ್ಲ. ನೀವು ಯುದ್ಧ ಮಾಡ್ತಾ ಇದ್ದ ಕಾಂಗ್ರೆಸ್ ವಿರುದ್ಧವ ಪಾಕಿಸ್ತಾನದ ವಿರುದ್ಧ, ಇದು ತಿಳ್ಕೊಂಡು ಮಾತಾಡ್ಬೇಕಾಗಿದೆ. ಮತ್ತು ನರೇಂದ್ರ ಮೋದಿ ಯಾಕೆ ಆಲ್ ಪಾರ್ಟಿ ಮೀಟಿಂಗ್ ಹೋಗಿಲ್ಲ ಅಂತ ಹೇಳಿ ನಾನ್ ನರೇಂದ್ರ ಮೋದಿ ಕೇಳಕ್ಕಾಗಲ್ಲ. R ಅಶೋಕ್, ಯತ್ನಾಳ್ ಮತ್ತು ವಿಜಯೇಂದ್ರ ನಿಮ್ಮನ್ನ ಕೇಳ್ತಾ ಇದ್ದೀನಿ, ನನಗೆ ಉತ್ತರ ಕೊಡಿ. ನನ್ನ ಚಾನಲ್ ನಮ್ಗೆ ನಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತೆ, ನಿಮ್ ರೆಸ್ಪಾನ್ಸ್ ಕೊಡಿ. ಇಲ್ಲ ನೀವೇ ಹೇಳಿದ್ರೆ ನಾನೇ ನಿಮ್ಮ ಹತ್ರ ಬಂದು ಮಾತಾಡಿಸ್ತೀನಿ. ಯಾಕೆ ಮೋದಿ ಆಲ್ ಪಾರ್ಟಿ ಮೀಟಿಂಗ್ ಹೋಗಲ್ಲ? ನೀವೇ ಏನಾದ್ರು ಯಾವುದೇ ಒಂದು ವಿಷಯದಲ್ಲಿ ಸಿದ್ದರಾಮಯ್ಯ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಬರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಕುಣ್ಕೊಂಡು ಪ್ರೆಸ್ ಮೀಟ್ ಮಾಡೋದಾ? ಕುಣ್ಕೊಂಡು ಡಂಕಂತ ಡ್ಯಾನ್ಸ್ ಮಾಡ್ಕೊಂಡು ಪ್ರೆಸ್ ಮೀಟ್ ಮಾಡಲ್ವಾ? ಎಲ್ಲಿ ಸಿದ್ದರಾಮಯ್ಯ ಯಾಕೆ ಬರ್ಲಿಲ್ಲ ಅಂತ ಕೇಳಲ್ವಾ ನೀವು? ಕೇಳಲ್ವೇನ್ರಿ ನೀವು? ಈಗ ಯಾಕೆ ನರೇಂದ್ರ ಮೋದಿ ಎಲ್ಲಿ ಅಂತ ಹೇಳಲ್ಲ ನೀವು? ವಿಜಯೇಂದ್ರ, ಅಶೋಕ್, ಯತ್ನಾಳ್ ಹೇಳಿ, ಎಲ್ಲಿ ನರೇಂದ್ರ ಮೋದಿ? ಯಾಕೆ ಆಲ್ ಪಾರ್ಟಿ ಮೀಟಿಂಗ್ ಬರೋದು? ಈಸ್ ಇ ನಾಟ್ ರೆಸ್ಪಾನ್ಸಿಬಲ್? ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಭಾರತ ಸರ್ಕಾರಕ್ಕೆ ಆಲ್ ಪಾರ್ಟಿಗಳು ಬೆಂಬಲ ಕೊಡ್ತಾ ಇದ್ದಾರೆ. ಆದ್ರೆ ಆ ಬೆಂಬಲವನ್ನ, ಅದಕ್ಕೆ ಒಂದು ಥ್ಯಾಂಕ್ಸ್ ನಿಮ್ಗೆ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ವಾ ನಿಮ್ಗೆ? ಇದು ಒಂದು ಭಾರತ ಸೇವೆ, ದೇಶ ಸೇವೆ. ಇದು ಶತ್ರು ಬಂದು ನುಗ್ಗಿ ನಮ್ಗೆ ಹೊಡಿತಕ್ಕಂತ, ಅಥವಾ ನಾವು ಅವ್ರು ಹೊಡೆದಿದ್ದೀವಿ, ಅವ್ರು ನಮ್ಗೆ ಪ್ರತಿ ದಾಳಿ ಮಾಡಕ್ಕಂತ ಸಾಧ್ಯತೆ ಇದೆ. ನಮ್ಮ ಮೇಲೆ ಈಗಾಗಲೇ 15 ಜನ ಅಮಾಯಕರು ಸತ್ತಿದ್ದಾರೆ. 15 ಜನರ ಮೇಲೆ ದಾಳಿ ಆಗಿದೆ. ನಾವು ದಾಳಿ ಮಾಡತಕ್ಕಂಥದ್ದನ್ನ ವಿದೇಶಿ ಮೀಡಿಯಾಗಳು ಅತ್ಯಂತ ಬಲಯುತ ಬೌದ್ಧಿಕ ಒಂದು ದಾಳಿ ಅಂತ ಹೇಳಿದ್ದಾರೆ. ಆದ್ರೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ? ನಮ್ಮ ಅಮಾಯಕ ಜನರ ಮೇಲೆ ದಾಳಿ ಮಾಡ್ತಾ ಇದೆ, ಅಮಾಯಕ ಜನರ ಮನೆ ಮೇಲೆ ದಾಳಿ ಮಾಡ್ತಾ ಇದೆ. ಅದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಬಿಜೆಪಿ ಕಾಂಗ್ರೆಸ್ 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 ಇದೇ ನಿಮ್ ಯೋಗ್ಯತೆ, ಇಷ್ಟೇ ನಿಮ್ ಯೋಗ್ಯತೆ, ಇಷ್ಟೇ ನಿಮ್ ಯೋಗ್ಯತೆ, ಇದೇ ನಿಮ್ ದೇಶಭಕ್ತಿ. ಕಾಂಗ್ರೆಸ್ 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 ಅಂತಲೇ ಇರಿ, ಕಾಂಗ್ರೆಸ್ ಅಂತಲೇ ಇರಿ, ಕಾಂಗ್ರೆಸ್ ಅಂತಲೇ ಇರಿ. ಅಶೋಕ್, ಯತ್ನಾಳ್, ವಿಜಯೇಂದ್ರ ಕಾಂಗ್ರೆಸ್ ಜಪ ಮಾಡ್ತಾ ಇರಿ. ನೀವು ಒಂದೇ ಒಂದು ಬಾರಿ ನೀವು ಬಿಜೆಪಿಯವರು ಪಾಕಿಸ್ತಾನದ ಆ ಮೋಸವನ್ನ ತೆಗೆಯೋದಕ್ಕೆ ನೇರವಾಗಿ ಮಾತನಾಡೋಕೆ ನಿಮ್ಗೆ ತಾಕತ್ತಿಲ್ಲ. ಯಾಕೆ ಮಾತಾಡಲ್ಲ? ಯಾಕೆ ಒಗ್ಗಟ್ಟಿನ ಪ್ರದರ್ಶನ ಮಾಡೋದು? ಆ ಕಡೆಯಿಂದ ಒಗ್ಗಟ್ಟು ಅಂತ ಹೇಳ್ತಾ ಇದ್ದಾರೆ, ನೀವ್ ಯಾಕೆ ಇಲ್ಲ ಆಂತರಿಕ ಯುದ್ಧ ಮಾಡ್ತಾ ಇದ್ದೀರಾ? ಔಟ್ಸೈಡ್ ಎನಿಮೀಸ್ ಬರ್ತಾ ಇದಾರೆ, ನೀವ್ ಯಾಕೆ ಇಲ್ಲಿ ಕಾಂಗ್ರೆಸ್ ಅಂತ ದ್ವೇಷ, ಯುದ್ಧ ಯಾಕೆ? ಈಗ್ಲೂ ರಾಜಕೀಯ ನಿಮ್ದು ಥರ್ಡ್ ಕ್ಲಾಸ್
ಥರ್ಡ್ ಕ್ಲಾಸ್ ಮೆಂಟಾಲಿಟಿ, ಥರ್ಡ್ ಕ್ಲಾಸ್ ಪಾರ್ಟಿ. ನಮಸ್ಕಾರ.